I'm here to support my friend Chandru, and I had a lot of other programs in Mumbai, but he came just 2 days back and he requested that I have to come. I canceled all my program and I told him I will definitely come and support you. He's such a wonderful human being. We have come across so many film directors, producers, actors. I never worked with earlier any Kannada producers or director. So I had apprehension while working with him on Kabza. But our experience with team Chandru was excellent, at par, 100%. So even though Kabza was not that great received in Hindi belt, but still we decided we'll make Kabza too. And that would be really a great pan-India film. I'm thankful to Chandruji and to invite me here and give me such an honor. Thank you very much. And I once again congratulate Chandru for RC Studio. And I'm sure all these 5 films which he has announced today. ಈ ಪ್ರೀವಿಯಸ್ ಸಿನಿಮಾ ಕಬ್ಜಾ ಮತ್ತು ನಮ್ಮ ವಿಕ್ರಾಂತ್ ರೋಣ 3 ಕೋವಿಡ್ಗಳನ್ನು ನಾವು ಇಬ್ಬರು ಅನುಭವಿಸಿದ್ದೀವಿ. ಎಷ್ಟರ ಮಟ್ಟಿಗೆ ನಾವು ನೋವು ತಿಂದಿದ್ದೀವಿ ಏನು ಎತ್ತ ಅನ್ನೋದನ್ನು ಭಾಳಷ್ಟು ಡಿಸ್ಕಸ್ ಮಾಡ್ತಾ ಇದ್ವಿ. ಅವರ ಒಂದು ವಿಚಾರನ ಉಪೇಂದ್ರ ಸರ್ ಮತ್ತು ಎನ್ ಸುರೇಶ್ ಅವರು ಭಾಳ ಚೆನ್ನಾಗಿ ವಿಸ್ತೃತವಾಗಿ ಹೇಳಿದ್ರು. ಅದೇ ರೀತಿಯಾಗಿ ಅವರ ಸ್ನೇಹಿತರಾದಂಥ ಮಂಜುನಾಥ್ ಅವರು ಬೆಳೆದು ಬಂದಂಥ ಹಾದಿ, ಅವರು ಇವತ್ತು ಎಷ್ಟರ ಮಟ್ಟಿಗೆ ಒಂದು ಸಿನಿಮಾ ಅಂತ ಇನ್ವಾಲ್ವ್ ಆಗ್ತಾರೆ, ಅದಕ್ಕೆ ಅವರ ಮನೆಯವರು ಎಷ್ಟು ಸಹಕಾರ ಇದೆ ಅನ್ನೋದನ್ನು ನಾನು ಭಾಳ ಹತ್ತಿರದಿಂದ ನೋಡಿದ್ದೀನಿ. ಆದರೆ ಇವತ್ತೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಚಂದ್ರು, ನಾನು ನೋಡಿದ್ದೀನಿ ಮತ್ತು ನೀನು ನನಗೆ ಭಾಳಷ್ಟು ಸರಿ ಫೋನ್ ಮಾಡಿ ನೋವನ್ನು ತೋಡ್ಕೊಂಡಿದ್ಯಾ. ಬೆಳೆಯುವಂಥ ಹಂತದಲ್ಲಿ ಕಷ್ಟ ಸುಖಗಳಲ್ಲಿ ಭಾಳಷ್ಟು ಜನ ಕಾಲು ಎಳೆದಿದ್ದಾರೆ. ಆ ಕಾಲು ಎಳೆದಿರೋರ ಎದೆ ಮೇಲೆ ನಿನ್ನ ಕಾಲು ನಿಟ್ಟು ಇವತ್ತು RC ಸ್ಟುಡಿಯೋ ಕಟ್ಟಿದ್ಯಾ. ಮುಂದಿನ ದಿನದಲ್ಲಿ ನಿನ್ನ ಕಾಲು ಎಳೆದವರು ಮಾತಾಡಿದವರು ನಿನ್ನ ಬಗ್ಗೆ ಹೊಗಳಿಕೆಯ ಮಾತುಗಳನ್ನ ಆಡ್ತಾರೆ ಅಂತ ನಾನು ನಂಬಿದ್ದೀನಿ.